ಮುಳಿಂಜ ಶಾಲೆಯಲ್ಲಿ ಕ್ರೀಡಾ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ರೆಹಮಾನ್ ಉದ್ಘಾಟಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಒಲಿಂಪಿಕ್ಸ್ ವಿವಿಧ ಕ್ರೀಡಾ ಸ್ಪರ್ಧೆಗಳೊಂದಿಗೆ ಗಮನಾರ್ಹವಾಗಿ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ರೆಹಮಾನ್ ಅವರು ಕ್ರೀಡಾ ಸಚಿವ ಸಾಹಿಲ್ ಅವರಿಗೆ ಶಾಲಾ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ഈ ആവേശത്തോടു കൂടി നിങ്ങളെ കാണുമ്പോൾ വല്ലാത്ത സന്തോഷമാണ്. ടീച്ചർ ഉപ്പ സ്കൂളിലെ സ്പോർട്സ് മീറ്റ് ഉദ്ഘാടനം ചെയ്യുന്ന സമയത്താണ് ടീച്ചർ വിളിക്കുന്നത്. അപ്പോൾ അപ്പം തന്നെ സംബന്ധിച്ചത് നമ്മുടെ സ്കൂളാണ്, നമ്മൾ പഠിച്ച സ്കൂളാണ്. 2025-26 വർഷത്തെ ആനുവൽ സ്പോർട്സ് വളരെ സന്തോഷത്തോടെ ಶಾಲಾ ಪಿಟಿಎ ಪ್ರೆಸಿಡೆಂಟ್ ಇಬ್ರಾಹಿಂ ಹನೀಫಿ, ಎಸ್ಎಸ್ಜಿ ಸದಸ್ಯ ಉಮರ್ ಫಾರೂಕ್ ಶುಭ ಹಾರೈಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಸ್ವಾಗತಿಸಿ ಶಿಕ್ಷಕ ಅಬ್ದುಲ್ ಬಶೀರ್ ಧನ್ಯವಾದವಿತ್ತರು. ರಿಯಾಜ್ ಪೆರಿಯಂಗಡಿ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ವಿದ್ಯಾರ್ಥಿಗಳ ಮ್ಯಾರಥಾನ್ ಸ್ಪರ್ಧೆ ನಡೆಯಿತು. ಕ್ರೀಡಾಕೂಟದ ನಂತರ ವೈವಿಧ್ಯಮಯ ಸಮಾರೋಪ ಸಮಾರಂಭ ನಡೆಯಿತು. ಮಂಜೇಶ್ವರ ಬಿಆರ್ಸಿ ಬಿಪಿಸಿ ಸುಮಾದೇವಿ, ಶಾಲಾ ಎಂಪಿಟಿಎ ಅಧ್ಯಕ್ಷೆ ಸುಷ್ಮಾ, ಬಿಆರ್ಸಿ ತಜ್ಞ ತರಬೇತುದಾರರಾದ ಬಿಂದ್ಯಾ, ಅನಿತಾ ಎಂಬಿವರು ಉಪಸ್ಥಿತರಿದ್ದರು. ಕ್ರೀಡಾಕೂಟದಲ್ಲಿ ವಿಜೇತರಾದ ಬ್ಲೂ ತಂಡದ ಟ್ರೋಫಿಯನ್ನು ಶಿಕ್ಷಕಿ ಐಶ್ವರ್ಯ ಹಾಗೂ ತಂಡದ ಸದಸ್ಯರು ಹಾಗೂ ರನ್ನರ್ ಆಫ್ ಹಳದಿ ತಂಡದ ಟ್ರೋಫಿಯನ್ನು ತಂಡದ ಕ್ಯಾಪ್ಟನ್ ಶಿಕ್ಷಕಿ ಅನುಕೃಷ್ಣ ಮತ್ತು ತಂಡದ ಸದಸ್ಯರು ಸ್ವೀಕರಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಹಾಗೂ ಗಣ್ಯರು ವಿತರಿಸಿದರು. ಪಾಲಕರ ಸಮ್ಮುಖದಲ್ಲಿ ಕ್ರೀಡಾಕೂಟದ ವಿಜೇತರಿಗೆ ಕಿರೀಟ ತೊಡಿಸಿ ಪದಕ ಹಾಗೂ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಶಿಕ್ಷಕಿ ರೇಷ್ಮಾ ನೇತೃತ್ವದಲ್ಲಿ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಶಿಕ್ಷಕಿ ಜೆಸೀಲಾ ಸ್ವಾಗತಿಸಿ ಧನ್ಯವಾದವಿತ್ತರು. ಶಿಕ್ಷಕಿ ಅನಿತಾ ಕಾರ್ಯಕ್ರಮ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.